ಅನಾಥವಾಗಿ ಬಿದ್ದಿವೆ 19ನೇ ಕ್ರಸ್ಟ್ ಗೇಟ್ನ ಎಲಿಮೆಂಟ್ಗಳು. 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ವರ್ಷ ಕಳೆದರೂ ಡೋಂಟ್ ಕೇರ್ ಎನ್ನುವಂಥ ಮನಸ್ಥಿತಿ. ಇದು ತುಂಗಭದ್ರಾ ಜಲಾಶಯದಷ್ಟು. ಗೇಟ್ ಕೂಡಿಸಲಿಲ್ಲ ಇನ್ನು ಟಿಬಿ ಬೋರ್ಡ್ನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಖಾಲಿ ಇದ್ರೂ ಕೂಡ ಗೇಟನ್ನು ಕೂಡಿಸಿರಲಿಲ್ಲ ಟಿಬಿ ಬೋರ್ಡ್ನವರು. ತುಂಗಭದ್ರಾ ಜಲಾಶಯದ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಇವರ ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೈತರಿಗೆ ತೊಂದರೆ ಉಂಟಾಗಿದೆ. 80 TMC ನೀರು ಮಾತ್ರ ನಿಲ್ಲಿಸುವಂತೆ ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ರು. ಅದರಂತೆ ಟಿಬಿ ಬೋರ್ಡ್ ನಿಲ್ಲಿಸಿದೆ. ಹಾಗೆಯೇ ಎಲಿಮೆಂಟ್ಸ್ ಮಳೆಗಾಲದ ಒಳಗೆ ಕೂಡಿಸಿದ್ರೆ 105 TMC ನೀರನ್ನು ಶೇಖರಣೆ ಮಾಡಬಹುದಿತ್ತು. ಮಳೆಗಾಲ ಮುಗಿಯುವವರೆಗೂ ಕೂಡ ಕ್ರಸ್ಟ್ ಗೇಟನ್ನು ಕೂಡಿಸೋದಕ್ಕೆ ಬರೋದೇ ಇಲ್ಲ. ಎಲಿಮೆಂಟ್ಗಳನ್ನು ಇನ್ನು 7-8 ತಿಂಗಳ ಕಾಲ ಹಾಗೆ ಮಳೆ, ಗಾಳಿ ಮತ್ತು ಬಿಸಿಲಿಗೆ ಹೊರಗಡೆನೇ ಇಡಬೇಕು. ಎಲಿಮೆಂಟ್ಗಳು ಮಳೆ, ಗಾಳಿ ಮತ್ತು ಬಿಸಿಲಿಗೆ ಹಾಳಾಗುವಂಥ ಆತಂಕ ಕೂಡ ಎದುರಾಗಿದೆ. ಟಿಬಿ ಬೋರ್ಡ್ ನಿರ್ಲಕ್ಷ್ಯಕ್ಕೆ 2 ಬೆಳೆಗೆ ಸಿಗಬೇಕಿದ್ದಂಥ ನೀರು ಈಗ ಒಂದೇ ಬೆಳೆಗೆ ಸೀಮಿತ ಆಗಿದೆ. ರೈತರು ಕೂಡ ಟಿಬಿ ಬೋರ್ಡ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿಯಾದರೂ ಮುಂದಿನ ಮಳೆಗಾಲದ ಒಳಗೆ ಕೂಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕಳೆದ ವರ್ಷ ದೊಡ್ಡ ಮಟ್ಟದ ಸುದ್ದಿ ಆದಂಥ ಪ್ರಕರಣ ಇದು ಅಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆದರೂ ಕೂಡ 19ನೇ ಕ್ರಸ್ಟ್ ಗೇಟನ್ನು ಇನ್ನೂ ಕೂಡ ಕೂಡಿಸಿಲ್ಲ. ಯಾಕೆಷ್ಟು ನಿರ್ಲಕ್ಷ್ಯ ಅಂತೇಳಿ ಟಿಬಿ ಬೋರ್ಡ್ ಅಧಿಕಾರಿಗಳಲ್ಲಿ? ಸಂಪತ್, ನೋಡ್ಬೋದು, ಕಳೆದ ವರ್ಷ ಆಗಸ್ಟ್ 10ನೇ ತಾರೀಕು ಮಧ್ಯರಾತ್ರಿ 11 ಗಂಟೆ ಸುಮಾರಿಗೆ 19ನೇ ಕ್ರಸ್ಟ್ ಗೇಟ್ ಭಾರಿ ಪ್ರಮಾಣದ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿತ್ತು. ತದನಂತರದಲ್ಲಿ ಆ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಸುಮಾರು 5 ದಿನಗಳ ಒಂದು ಗಡುವನ್ನು ಕೂಡ ಕನ್ನಯ್ಯ ಅಂಡ್ ಟೀಮ್ ತೆಗೆದುಕೊಂಡಿತ್ತು. ಅದು ಸಕ್ಸಸ್ಫುಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ತಜ್ಞರು ಕೂಡ ಒಂದು ವರದಿಯನ್ನ ಕೊಟ್ಟಿದ್ರು. ಏನು 32 ಕ್ರಸ್ಟ್ ಗೇಟ್ ಇದಾವೆ, ಅವಾಗ್ಲೇ ಹಳೇವಾಗಿದ್ದಾವೆ ಮತ್ತು ಅದರ ಆಯುಷ್ಯ ಕೂಡ ಮುಗಿದಿರೋ ಕಾರಣಕ್ಕೋಸ್ಕರ ಆದಷ್ಟು ಬೇಗನೆ, ಅಂದ್ರೆ 1 ವರ್ಷದ ಅವಧಿಯಲ್ಲಿ ಆ ಒಂದು ಕ್ರಸ್ಟ್ ಗೇಟ್ ಗಳನ್ನ ಬದಲಾಯಿಸದೆ ಹೋದ್ರೆ ಟಿಬಿ ಡ್ಯಾಮ್ ನ ಒಂದು ಜಲಾಶಯಕ್ಕೆ ಆತಂಕ ಇದೆ ಅಂತಕ್ಕಂಥ ಕೂಡ ಒಂದು ಬೆಚ್ಚಿ ಬೀಳಿಸ್ತಕ್ಕಂಥ ವರದಿಯನ್ನ ತಜ್ಞರ ಟೀಮ್ ಕೂಡ ಸರ್ಕಾರಕ್ಕೆ ಕೊಟ್ಟಿತ್ತು. ಅದೇ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ತಜ್ಞರ ವರದಿಯನ್ನ ಕೂಡ ನೇಮಿಸಿತ್ತು. ಆ ತಜ್ಞರ ತಂಡ ಟಿಬಿ ಜಲಾಶಯಕ್ಕೆ ಭೇಟಿಯನ್ನ ಕೊಟ್ಟುಬಿಟ್ಟು ಕ್ರಸ್ಟ್ ಗೇಟ್ ಅನ್ನ ಬದಲಾಯಿಸುವ ಒಂದು ಸೂಚನೆಯನ್ನ ಸರ್ಕಾರಕ್ಕೆ ಕೂಡ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಏನ್ ಜಲಾಶಯ ಇದೆ ಇದು ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ. ಆಂಧ್ರ, ಕರ್ನಾಟಕ ಮತ್ತು ತೆಲಂಗಾಣ 3 ರಾಜ್ಯಗಳಿಗೆ ಸಂಬಂಧಪಟ್ಟಂತ ಜಲಾಶಯ ಆಗಿರೋದ್ರಿಂದ 3 ರಾಜ್ಯಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಮತ್ತು ಆ ಒಂದು ಅಧಿಕಾರಿಗಳ ಒಂದು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗುತ್ತೆ. ಸಂಗ್ರಹ ಮಾಡಿದ ನಂತರವಷ್ಟೇ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಮುಂದಾಗಬೇಕಾಗುತ್ತೆ. ಆದ್ರೆ ಕರ್ನಾಟಕ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಇದೇ ವರ್ಷದಲ್ಲಿ, ಅಂದ್ರೆ ಕ್ರಸ್ಟ್ ಗೇಟ್ ಅನ್ನ ಕಳೆದ ವರ್ಷವೇ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದಿತ್ತು. ಆದ್ರೆ 1 ವರ್ಷ, ಅಂದ್ರೆ ಬೇಸಿಗೆ ಸಮಯದಲ್ಲಿ ಟಿಬಿ ಡ್ಯಾಮ್ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇತ್ತು. ಅವಾಗ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಡೆದಿತ್ತು. ಆದ್ರೆ ಇದುವರೆಗೂ ಕೂಡ ಸರ್ಕಾರ ಕ್ರಸ್ಟ್ ಗೇಟ್ ಅನ್ನ ಬದಲಾಯಿಸಲಿಕ್ಕೆ ಹೋಗಿಲ್ಲ. ಈಗ ಆಲ್ರೆಡಿ ತುಂಗಭದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಬೇರೆ ಬರ್ತಾ ಇದೆ. ಸುಮಾರು 80 TMC ಅಷ್ಟು ನೀರು ಕೂಡ ಸಂಗ್ರಹ ಆಗಿರ್ತಕ್ಕಂಥದ್ದು. ಈಗ ಸುಮಾರು 32 ಕ್ರಸ್ಟ್ ಗೇಟ್ ಮೂಲಕ ನೀರನ್ನ ನದಿಗೆ ಹರಿಬಿಡ್ಲಾಗಿದೆ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಕಳೆದ ವರ್ಷ ಆದಂತ ಅನಾಹುತ ಮರುಕಳಿಸ್ತಕ್ಕಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಕೂಡ ಇದೆ ರೈತರಿಗೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಪ್ರತಿ ವರ್ಷ ಜಲಾಶಯ ತುಂಬಿದಾಗ 2 ಬೆಳೆಗೆ ನೀರನ್ನ ಕೂಡ ನೀರು ಕೂಡ ಬರ್ತಾ ಇತ್ತು. ನೀರು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಸಂಗ್ರಹ ಆಗಿರೋದ್ರಿಂದ 2 ಬೆಳೆಗೆ ನೀರು ಆಗ್ತಾ ಇತ್ತು. ಆದ್ರೆ 19ನೇ ಕ್ರಸ್ಟ್ ಗೇಟ್ ಯಾವಾಗ ಕೊಚ್ಚಿಕೊಂಡು ಹೋಗುತ್ತೆ ಆ ಸಂದರ್ಭದಲ್ಲಿ ರೈತರಿಗೂ ಕೂಡ ಆತಂಕ ಶುರುವಾಗಿದೆ. ಯಾಕಂತ ಹೇಳಿದ್ರೆ 100 TMC ನೀರು ಸಂಗ್ರಹ ಆಗ್ತಾ ಇತ್ತು. ಆದ್ರೆ 80 TMCಗೆ ಈಗ ನೀರನ್ನ ಆಚೆ ಬಿಡಲಾಗಿದೆ. ಹಾಗಾಗಿ ಜಲಾಶಯದಲ್ಲಿ ಕಡಿಮೆ ಪ್ರಮಾಣದ ನೀರು ಕೂಡ ಈಗ ಸಂಗ್ರಹ ಆಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ನೀರು ಪ್ರಮಾಣ ಕಡಿಮೆ ಆದ್ರೆ, ಮಳೆ ಪ್ರಮಾಣ ಕಡಿಮೆ ಆದ್ರೆ ಜಲಾಶಯದಲ್ಲೂ ಕೂಡ ಶೇಖರಣಾ ಪ್ರಮಾಣ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ರೈತರ ಒಂದು ಹಿತ ಕಾಯುವಂತಹ ಸರ್ಕಾರಗಳು ಕ್ರಸ್ಟ್ ಗೇಟ್ ಅನ್ನ ಕಳೆದ ವರ್ಷವೇ ಚೇಂಜ್ ಮಾಡಿದ್ರೆ ಈ ಒಂದು ಅಧೋಗತಿಗೆ ಜಲಾಶಯ ತಲುಪ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಡ್ಯಾಮ್ ಆಗಸ್ಟ್ 15ಕ್ಕೆ 32 ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡಲಾಗ್ತಾ ಇತ್ತು. ಆದ್ರೆ ಅವಧಿಗೂ ಮುನ್ನವೇ ಡ್ಯಾಮ್ ನ ಭದ್ರತೆಯನ್ನ ಮುಂದಿಟ್ಕೊಂಡು ಬಿಟ್ಟು ಟಿಬಿ ಬೋರ್ಡ್ ಅವಧಿಗೆ ಮುನ್ನವೇ ನೀರನ್ನ ನದಿಗೆ ಬಿಟ್ಟಿರೋದ್ರಿಂದ ರೈತರಿಗೆ ಆತಂಕ ಶುರುವಾಗಿದೆ. ಮುಂದಿನ ವರ್ಷನಾದ್ರೂ ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡ್ತಾರಾ ಅಥವಾ ಹಾಗೆ ಬಿಡ್ತಾರ? ಯಾಕಂತ ಹೇಳಿದ್ರೆ ರೈತರಿಗೆ ಇದರಿಂದ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಭತ್ತ, ಬಾಳೆ ಬೆಳೆಯನ್ನ ಬೆಳೀತಾರೆ.
ಇದನ್ನೇ ಜಲಾಶಯವನ್ನೇ ನಂಬ್ಕೊಂಡ್ಬಿಟ್ಟು ಆಂಧ್ರ ತೆಲಂಗಾಣ ರಾಜ್ಯಗಳು ಕೂಡ ಇದಾವೆ. ಈ ನಿಟ್ಟಿನಲ್ಲಿ 3 ರಾಜ್ಯಗಳು ರೈತರ ಹಿತದೃಷ್ಟಿಯಿಂದ ಮುಂದಿನ ವರ್ಷನಾದ್ರೂ ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡ್ತಾರ ಅಂತಕ್ಕಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಇನ್ನೊಂದ್ ಕಡೆ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಿ, ಆ ಕ್ರಸ್ಟ್ ಗೇಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ತಂದಂತ ಎಲಿಮೆಂಟ್ಸ್ ಗಳು ಕೂಡ ಹಾಗೆ ಬಿದ್ದಿದಾವೆ 1 ವರ್ಷದಿಂದ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರ ಇಚ್ಛಾಶಕ್ತಿ ಕೂಡ ಇಲ್ಲ ಎಲಿಮೆಂಟ್ ಗಳನ್ನ ಕೂಡಿಸ್ಲಿಕ್ಕೆ. ಹಾಗಾಗಿ ರೈತರು ಕೂಡ ಆತಂಕದಲ್ಲಿದ್ದಾರೆ. ಮುಂದಿನ ವರ್ಷನಾದ್ರೂ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ತಾರ ಅಂತ. ಸಂಪತ್. ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾರು ಹೊಣೆ, ಯಾರು ಕಾರಣ ಅಂತ ಹೇಳೋದ್ರಿಂದ ಸಿಎಂ ಮೊದಲು ನಮ್ಮ ಜವಾಬ್ದಾರಿ ಅಂತ